ರಾಜಣ್ಣ ಇರಬಹುದು, ರಂಗಪ್ಪನವ್ರು ಇರಬಹುದು, ಎಲ್ಲರೂ ಸಹ ಮಗಳನ್ನ ಮದುವೆ ಮಾಡಿದ್ರಿ, ಮೊಮ್ಮಕ್ಕಳನ್ನ ಕಂಡ್ರಿ, ಸಂತೃಪ್ತವಾಗಿರ್ತಕ್ಕಂಥ ಜೀವನವನ್ನ ಕಣ್ಣಾರೆ ನೋಡಿದಿರ. ತಮ್ಮ ಮಕ್ಕಳೇ ತಮ್ಮ ಕಣ್ಣು ಮುಂದೆ ನೋವನ್ನ ಅಥವಾ ಅಕಾಲ ಮೃತ್ಯುಕ್ಕೆ ತುತ್ತಾಗಿರ್ತಕ್ಕಂಥದ್ದನ್ನ ನೋಡಿ ಮನಸ್ಸು ಮರುಗಿದೆ ಅಲ್ವೇನ್ ಬೇರವ್ವ? ಈಗ ರಾಜಣ್ಣ ಹೊರಟೋದ್ರು, ರಂಗಣ್ಣ ಈಗ ಹಿಂಗಾಯ್ತು, ರಾಧಮ್ಮ ಕೊರೋನಾದಲ್ಲಿ ಹೊರಟೋದ್ರು, ಇವೆಲ್ಲವೂ ಸಹ. ಆಮೇಲೆ ಈಗ 2 ವರ್ಷದ ಹಿಂದೆ ಪಾಪಮ್ಮನವ್ರು ಹೊರಟೋದ್ರು, ತಮ್ಮ ಸೊಸೆ. ಇವನ್ನೆಲ್ಲವನ್ನು ಸಹ ಕಣ್ಣಾರೆ ನೋಡಿ ಪಾಪಕ್ಕವರು ಒಳ್ಳೆಯ ಕಾರ್ಯಕ್ರಮಗಳಲ್ಲೆಲ್ಲ ಮುಂದಾಳತ್ವ ವಹಿಸೋದು, ಎಲ್ಲ ಉಸ್ತುವಾರಿ ಎಲ್ಲ ಹೇಳೋದು, ಯಾವುದೇ ಆದ್ರೂ ಶಾಸ್ತ್ರ ಕಾರ್ಯಗಳನ್ನೆಲ್ಲ ಗೊತ್ತಿಲ್ದವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡೋದು. ಹೃದಯಾಘಾತಕ್ಕೆ ಬಲಿಯಾದ್ರು. ಹೌದು. ಆದ್ರೆ ಬೀರವನು ಸಹ ಇಷ್ಟೆಲ್ಲ ವೈರುಧ್ಯಗಳ ನಡುವೆ ಒಂದು ಎಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸೂರ್ಯನ ಕಿರಣ ಭೂಮಿಯಲ್ಲಿರ್ತಕ್ಕಂಥ ಒಂದು ಹೂವನ್ನ ಅರಳಿಸುತ್ತೆ. ಆ ಶಕ್ತಿ ಆ ಕಿರಣಕ್ಕಿದೆ ಅನ್ನುವಂಗೆ ಈ ನಮ್ಮ ಬೀರವ್ವ ಎಲ್ಲವುದನ್ನ ಕಂಡು ಎಲ್ಲರನ್ನ ಅರಳಿಸಿ ಮತ್ತೆ ಮರಳಿಸ್ತಕ್ಕಂಥದ್ದು ಅರಳು ಮರಳು ಅಂತ. ಮತ್ತೆ ಅರಳತಕ್ಕಂಥದ್ದೇ ಅರಳು ಮರಳು ಅಂತಕ್ಕಂಥದ್ದು. ಆ ಕಾಲಘಟ್ಟದಲ್ಲಿ ಇದ್ರೂ ಸಹ ನೆನಪಿನ ಶಕ್ತಿ ತುಂಬಾ ಅಗಾಧವಾಗಿದೆ. ಎಲ್ಲವನ್ನೂ ಸಹ ಆರೋಗ್ಯನೂ ಸಹ ಭಗವಂತ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ಅದಲ್ಲದೇನೆ ಬೀರವ್ವ, ಕೊನೆಯದಾಗಿ ಒಂದು 3 ಮಾತುಗಳು. ನಿಮ್ಮ ಜೀವನದ ಒಂದು ಜವಗಲಿಂದ ಮದುವೆಯಾಗಿ ಬಂದಿದ್ರಿಂದ ಇಲ್ಲಿವರೆಗೂ ಸಹ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೀರಾ, ನೋವು ನಲಿವುಗಳನ್ನು ಕಂಡಿದ್ದೀರಾ. ಆಮೇಲೆ ಜೊತೆಗೆ ಕೆಲವರಿಗೆ ಮಾರ್ಗದರ್ಶನ ನೀಡಿದ್ದೀರಾ, ಕೆಲವರಿಂದ ನೋವನ್ನು ಸಹ ಪಟ್ಟಿದ್ದೀರಾ. ಇದೆಲ್ಲದರ ನಡುವೆ ಇವತ್ತಿನ ಯುವ ಸಮಾಜಕ್ಕೆ, ಈ ನಮ್ಮಗಳಿಗೆಲ್ಲ ಏನು ಹೇಳ ಬಯಸ್ತೀರಾ? ಏನು ನಿಮ್ಮ ಒಂದು ಆಶೀರ್ವಾದದ ನುಡಿಗಳು, ಒಂದು ಮಾತು ಏನು ಅಂತ? ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಒಳ್ಳೇದು ಕೊಡ್ಲಿ. ನಮ್ಮ ಮಕ್ಕಳು ಇನ್ನೊಬ್ಬರ ಮಕ್ಕಳು ಅಂತ ನನಗೆ ಭೇದ ಭಾವ ಇಲ್ಲ, ಎಲ್ಲಾರು ಒಂದೇ ಅನ್ನೋ ನನ್ನ ಭಾವನೆ. ನಮ್ಮ ಮಕ್ಕಳು ಎಷ್ಟು ಮಧ್ಯರಾತ್ರಿ ಕರೆದ್ರು ಅನ್ಸುತ್ತ ಬಂದು ಮಕ್ಕಳನ್ನೆಲ್ಲ ಆರೋಗ್ಯ ಸುಧಾರಿಸಿದೆ ನೋಡಿದೆ ಅಂತ ನಾನು ಭೇದ ಮಾಡಿಲ್ಲ ಇದುವರೆಗೂ. ಸುಮ್ಮನೆ ಹೇಳ್ತು ಅಲ್ಲಿ. ಹೌದು. ಅದು ಯಜಮಾನ್ಗಿತಿ ನೀ ಕೆರೆ ಗಂಗಮ್ಮ ಒಳ್ಕೊಂಡಂಗೆ ಖಂಡಿತ ಸತ್ಯ, ನಿಜ. ಮಗು ಕಂಟಿನ್ಯೂಸ್ ಅಳುವಾಗ ದಿನಕ್ಕೆ 4 ಸಲ ಕರೆದ್ರೂ ಭೇದ ಭಾವ ಇಲ್ದಲೆ ಬೇಜಾರು ಮಾಡ್ಕೊಂಡೇನೆ ಮಗು ಮುಖದಲ್ಲೇ ಬಂದು ಮಗು ಹೊಟ್ಟೆ ನೋವಿದ್ರೆ ಪರಿಹಾರ ಹೇಳಿ ಎಲ್ಲ ಹೇಳಿದ್ದಾರೆ. ಆಮೇಲೆ ಬೀರವ್ವ, ದೇವ್ರು ಒಂದು ವೇಳೆ ನಿನಗೇನಾದ್ರೂ ಬೇಕು ಕೇಳು ಅಂತಂದ್ರೆ ಏನ್ ಕೇಳಲಿಕ್ಕೆ ಇಷ್ಟಪಡ್ತೀರಾ? ನನಗೆ ನನ್ನ ಮಕ್ಕಳು ಮರಿಗೆಲ್ಲ ಒಳ್ಳೇದು ಕೊಟ್ಟು ನನಗೆ ನನ್ನ ಸಾಕು ಮಾಡುವಂತ ಕೇಳು ಅಷ್ಟೇ. ಸಾರ್ಥಕ್ಯವಾದಂತ ಬದುಕಿನ ಮಾತುಗಳು, ಕೊನೆ ಮಾತುಗಳು. ಭಗವಂತನಲ್ಲೂ ಸಹ ಬೇಡೋದಷ್ಟೇ, ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ. ಭಗವಂತ ನನಗೆ ಒಂದು ಸಾರ್ಥಕ್ಯವಾಗಿರ್ತಕ್ಕಂಥ ಮುಕ್ತಿಯನ್ನು ಕೊಡು, ಸಾರ್ಥಕವಾದಂತ ಬದುಕನ್ನ ಸವಿಸಿದ್ದೀನಿ, ಬದುಕನ್ನ ಸವಿಸಿದಂತಹ ಸಂತೆ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲಾರದು. ಈ ಸಂತೆಯ ಒಂದು ನೆರಳಿನಲ್ಲಿ ಅನೇಕರು ಬೆಳೆದಿದ್ದಾರೆ, ಅದರ ಅನುಭವದ ಮೂಸೆಯನ್ನು ತೆಗೆದುಕೊಂಡಿದ್ದಾರೆ. ಬೀರವನ್ನು ನೋಡ್ತಕ್ಕಂಥ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಮತ್ತೆ ಭಗವಂತ ನಿಮಗೆ ಹೆಚ್ಚಿನ ಒಂದು ಆರೋಗ್ಯ ಕೊಟ್ಟುಕೊಂಡು ಮುಂದಿನ ಪೀಳಿಗೆಗೆ ನಿಮ್ಮ ಮಾರ್ಗದರ್ಶನದ ಒಂದು ಬೆಳಕು ಚೆಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಡ್ತಾ ತಮ್ಮ ಅನುಭವದ ಒಂದು ಬದುಕನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಇದಕ್ಕಾಗಿ ನಮ್ಮ ಸಂಸ್ಕಾರ ಸ್ಫೂರ್ತಿ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ವೀರಮಣ್ಣ.